ಹಾಗೆ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆದಂತಹ ಸುಜಾ ಮೊಹಮ್ಮದ್ ರವರು ಇದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ KNRI ಫಾರ್ಮ್ ಜಿದ್ದ ಇದರ ಎಕ್ಸ್ ಸೆಕ್ರೆಟರಿ ಪೀಟರ್ ರೊನಾಲ್ಡ್ ಮಸ್ಕರೇನಿಯಸ್ ರವರಿದ್ದಾರೆ. ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ವೈಸ್ ಪ್ರೆಸಿಡೆಂಟ್ ಆದಂತಹ ಅಬೂಬಕರ್ ಪುತ್ತೂರ್ ಅವರು ನಮ್ಮ ಜೊತೆಗಿದ್ದಾರೆ. ಅಬೂಬಕರ್ ಪುತ್ತೂರ್ ಉಪ್ಪಿನಂಗಡಿ. ಹಾಗೆ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ಮೆಂಬರ್ ಆಗಿರುವಂತಹ ಹಾರಿಸ್ ಕಾನತಡ್ಕರ್ ಅವರಿದ್ದಾರೆ. ಹಾಗೆ ನಿಮ್ಮ ಪತ್ರಕರ್ತರ ಮಿತ್ರರ ಜೊತೆಗೆ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆರಿಫ್ ಪಡುವಿದ್ರಿ ಅವರು ಕೂಡ ಇದ್ದಾರೆ. ಅವರು ನಮ್ಮ ಎಂ ಫ್ರೆಂಡ್ಸ್ನ ಪ್ರಧಾನ ಕಾರ್ಯದರ್ಶಿ ಅವರು. NRI ಫಾರಂ ಜಿದ್ದಾ ಘಟಕ ಇದೊಂದು ಮಹತ್ವಪೂರ್ಣವಾದಂತಹ ಅರ್ಥಪೂರ್ಣವಾದಂತಹ ಮಾನವೀಯ ಸೇವೆಯನ್ನು ಒಳಗೊಂಡಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಅವರಿಗೆ ಸಹಯೋಗವಾಗಿ ಕರ್ನಾಟಕ ಮಾರ್ವಾಡಿ ಯೂತ್ ಫೆಡರೇಷನ್ ಬೆಂಗಳೂರು, ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶಿನಿ ನಿಲಯ ಮಂಗಳೂರು ಸಹಯೋಗದೊಂದಿಗೆ ನಾವೊಂದು ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನ ಆಗಸ್ಟ್ 8 ಮತ್ತು 9ರಂದು ಇಡೀ ದಿನ 2 ದಿವಸಗಳಲ್ಲಿ ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವಂತಹ ರೋಶಿನಿ ನಿಲಯದಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಶಿಬಿರದಲ್ಲಿ ಒಟ್ಟು ನಮ್ಮ ಟಾರ್ಗೆಟ್ ಇರುವಂತದ್ದು 100 ಜನರಿಗೆ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಮಾಡಬೇಕು ಅಂತ ಹೇಳೋದು. ಈಗಾಗಲೇ ನಮಗೆ 140ಕ್ಕೂ ಹೆಚ್ಚಿನ ಫಲಾನುಭವಿಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ಬಂದಂತಹ 105 ಫಲಾನುಭವಿಗಳಿಗೆ ನಾವು ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನ ಇಲ್ಲಿ ಆಯೋಜಿಸಿದ್ದೇವೆ. ಅದರಲ್ಲಿ ನಮಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಿಂದ, ಕೇರಳದಿಂದ, ಗೋವಾ ರಾಜ್ಯಗಳಿಂದ ಕೂಡ ಫಲಾನುಭವಿಗಳು ಇದಕ್ಕೆ ನೋಂದಣಿ ಮಾಡಿದ್ದಾರೆ. ಅವರೆಲ್ಲ ನಾಡಿದ್ದು ಬಂದು ಅವರಿಗೆ ಉಚಿತ ಕೈಕಾಲುಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಒಂದು ಕನಸು ಕಂಡವರು ಕರ್ನಾಟಕ NRI ಫಾರಂ ಜಿದ್ದ ಘಟಕದವರು. ಅವರ ಒಂದು ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ. ಅವರ ಜೊತೆಗೆ ನಮ್ಮ ಇತರ 3 ಸಂಸ್ಥೆಗಳ ಸಹಯೋಗ ಕೂಡ ಇದೆ. ಈಗಾಗಲೇ ನಮಗೆ ಬಂದಂತಹ 140 ಅರ್ಜಿಗಳಲ್ಲಿ 105 ಮಂದಿಯನ್ನು ಆಯ್ಕೆ ಮಾಡಿದ್ದು, ಉಳಿದಂತಹ ಅರ್ಜಿಗಳನ್ನು ಮುಂದಿನ ದಿನಗಳಲ್ಲಿ, ಅದು ಡೇಟ್ ಫಿಕ್ಸ್ ಮಾಡಲಿಲ್ಲ, ಒಂದು ದಿವಸ ಕ್ಯಾಂಪ್ ಮಾಡಿ ಕೊಡುವ ಅಂತ ಹೇಳುವಂತಹ ಒಂದು ಯೋಜನೆ ಕೂಡ ಇದೆ. ಇದರ ಜೊತೆಗೆ ಕೆಲವೊಂದು ಫಲಾನುಭವಿಗಳಿಗೆ ಅಂಗವೈಕಲ್ಯ ಸಲಕರಣೆಗಳ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದು ಗಾಲಿ ಕುರ್ಚಿ, ವಾಕರ್, ವಾಟರ್ ಬೆಡ್ ಇರ್ತದಲ್ಲ, ಅದು ಈ ಫಲಾನುಭವಿಗಳಲ್ಲ, ಅದು ಬೇರೆ ಫಲಾನುಭವಿಗಳನ್ನು ನಾವು ಅಲ್ಲಿ ಆಯ್ಕೆ ಮಾಡಿ ಅವತ್ತು ಕೊಡುವಂತ ಯೋಜನೆ ಕೂಡ ಇದೆ. ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆ, 2 ದಿವಸದ ಕಾರ್ಯಕ್ರಮದ ಉದ್ಘಾಟನೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕರ್ನಾಟಕ NRI ಫಾರಂನ ಮಾಜಿ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಮನ್ಸೂರ್ ರವರು ನೀಡ್ತಾ ಇದ್ದಾರೆ. ಅವರು ಎಕ್ಸ್ ಸೆಕ್ರೆಟರಿ ಆಗಿದ್ದರು. ಈ ಉದ್ಘಾಟನೆ 8ನೇ ಹಾಗೂ 9ನೇ ತಾರೀಕಿಗೆ ನಡೆಯಲಿದೆ. ಇದರ ಉದ್ಘಾಟನೆಯನ್ನು ನಮ್ಮ ಹೆಲ್ತ್ ಮಿನಿಸ್ಟರ್ಗಳಾದ ಯುಟಿ ಖಾದರ್ ನಡೆಸುತ್ತಾರೆ. ಹಾಗೂ ಅಧ್ಯಕ್ಷತಾ ಸ್ಥಾನಕ್ಕೆ ಶಬೀರ್ ಅಹಮದ್ ಅವರು ಅಧ್ಯಕ್ಷರು ಪ್ರಾರಂಭ ಮಾಡಿ ಸಾಯಂಕಾಲ 5 ಗಂಟೆ ತನಕ, ನಂತರ 9ನೇ ತಾರೀಕು ಕೂಡ ಇರ್ತದೆ. ಸಾಧಾರಣ 100 ಮಂದಿಗಳು ಉಚಿತ ಕೃತಕ ಕೈಕಾಲಿಗೆ ಜೋಡಣೆ ಶಿಬಿರಕ್ಕೆ ನೋಂದಣಿ ಮಾಡಿದ್ದಾರೆ. ನನಗೆ 20 ವರ್ಷ ಈ ಸಮಾಜ ಸೇವೆಯಲ್ಲಿ ನಾವು ಇದ್ದೇವೆ. ಎಸ್ಪೆಷಲಿ ಶೈಕ್ಷಣಿಕ ಸಹಾಯ, ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್, ಆರೋಗ್ಯ ಪೀಡಿತರಿಗೆ ಸಹಾಯ, ಹಾಗೂ ನಮ್ಮ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್, ಪ್ರವಾಹ ಪೀಡಿತರಿಗೆ ಸಹಾಯಧನ, ಶೌಚಾಲಯ ಕಾರ್ಯಕ್ರಮ, ಹಾಗೂ ಊರಿನಲ್ಲಿರುವ ಜನರಿಗೆ, ನಮ್ಮ ಪ್ರದೇಶದ ಜನರಿಗೆ ಏನಾದರೂ ಸಂಕಷ್ಟದಲ್ಲಿರುವ ಸಹಾಯಧನ, ಹಾಗೂ ಅನಿವಾಸಿ ಭಾರತೀಯ, ನಮ್ಮ ಪ್ರದೇಶ ಅನಿವಾಸಿ ಭಾರತೀಯರು ಎದುರಲ್ಲಿ ಸಂಕಷ್ಟದಲ್ಲಿರುವವರಿಗೆ ನಾವು ಸಹಾಯಧನ, ಹಾಗೂ ಕೋವಿಡ್ ಟೈಮಲ್ಲಿ ಚಾರ್ಟರ್ಡ್ ಫ್ಲೈಟ್, ಹಾಗೂ ಏನಾದರೂ ಕುಟುಂಬ ಸಂಕಷ್ಟದಲ್ಲಿದ್ದರೆ ಅವರಿಗೆ ಟಿಕೆಟ್, ಕಾನ್ಸುಲೇಟ್ ಸಹಾಯ, ಇದೆಲ್ಲ ನಾವು ಮಾಡ್ತಾ ಬಂದಿದ್ದೇವೆ. ಅಲಾಂಗ್ ವಿತ್ ದಿಸ್ ಅಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ, ಎಜುಕೇಷನ್ ಕಾರ್ಯಕ್ರಮ ಎಲ್ಲ ಅಲ್ಲಿ ನಡೆಸ್ತಾ ಇದ್ದೇವೆ. ಇದೊಂದು ಸುಮಾರು 13 ವರ್ಷದ ಹಿಂದೆ ಸ್ಥಾಪನೆ ಆದಂತಹ ಒಂದು ಸಮಾಜ ಸೇವೆ ಮಾಡ್ತಿರುವಂತಹ ಒಂದು ಆರ್ಗನೈಸೇಷನ್.
ಇದರಲ್ಲಿ ಬಹಳ ಮುಖ್ಯವಾದದ್ದು, ನಾವು ಇನಿಷಿಯಲಿ ಇದನ್ನು ಸ್ಟಾರ್ಟ್ ಮಾಡಿದಾಗ ಮಂಗಳೂರಿನ ಆಸ್ಪಾಸಿನಲ್ಲಿರುವಂತಹ ಹಾಸ್ಪಿಟಲ್ಗಳಲ್ಲಿ ಪೇಷಂಟ್ಗಳಿಗೆ ಅವರಿಗೆ ಜಾಸ್ತಿ ಬಿಲ್ ಆದರೆ ಡಿಸ್ಚಾರ್ಜ್ ಆಗುವಾಗ ಕಷ್ಟ ಇರುವಂತಹ ಸಂದರ್ಭಗಳಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಹಣ ಕಲೆಕ್ಷನ್ ಮಾಡಿಕೊಂಡು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ನಲ್ಲಿ ಮಾತಾಡಿಕೊಂಡು ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಇದು ನಮ್ಮ ಇನಿಷಿಯಲ್ ಪ್ರಾಜೆಕ್ಟ್. ಕಾರುಣ್ಯ ಅಂತ ಹೇಳುವಂತಹ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದೇವೆ. ಕಾರುಣ್ಯ ಪ್ರಾಜೆಕ್ಟಿದ್ದು ಮೇನ್ ಹೈಲೈಟ್ ಏನು ಅಂತ ಹೇಳಿದರೆ, ನಾವು ಸುಮಾರು 350ರಿಂದ 400 ಮಂದಿಗೆ ದಿವಸ ಅಲ್ಲಿ ಸಂಜೆಯ ಹೊತ್ತಿಗೆ ಒಂದು 5:30ರಿಂದ 6:30 ಆ ಒಂದು ಟೈಮ್ನಲ್ಲಿ ರಾತ್ರಿಯ ಊಟವನ್ನು ಫ್ರೀಯಾಗಿ ಕಳೆದ 9 ವರ್ಷದಿಂದ ನಾವು ಕೊಡ್ತಾ ಇದ್ದೇವೆ. ಡಿವೋಷನ್ ಹಾಸ್ಪಿಟಲ್ಗೆ ಕೂಡ ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ. ಸೇಮ್ ಪ್ರಾಜೆಕ್ಟನ್ನು ಇನ್ನು ಮುಂದಿನ ದಿನಗಳಲ್ಲಿ ಪುತ್ತೂರು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಕೂಡ ಮಾಡಬೇಕು ಅಂತ ಹೇಳುವಂತಹ ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೇವೆ. ಇದು ನಮ್ಮ ಒಂದು ಇನ್ನೊಂದು ಪ್ರಾಜೆಕ್ಟ್. ಅದರ ಒಟ್ಟೊಟ್ಟಿಗೆ ನಮ್ಮ ಕ್ಲಾಸ್ ಆನ್ ವೀಲ್ಸ್ ಅಂತ ಹೇಳುವಂತಹ ಇನ್ನೊಂದು ಪ್ರಾಜೆಕ್ಟ್ ಇದೆ. ಅದು ನಾವು ಸುಸಜ್ಜಿತವಾದಂತಹ ಒಂದು ಬಸ್ಸಿನಲ್ಲಿ 16 ಲ್ಯಾಪ್ಟಾಪ್ಸ್ಗಳನ್ನು ಇಟ್ಕೊಂಡು ಭಾಳಷ್ಟು ಹಿಂದುಳಿದಂತಹ ಪ್ರದೇಶಗಳ ಪುತ್ತೂರು ತಾಲೂಕು, ಬೆಳ್ತಂಗಡಿ ತಾಲೂಕು ಮತ್ತು ಕಡಬ ತಾಲೂಕುಗಳಲ್ಲಿ ನಾವು ಈ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಈ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಗೌರ್ಮೆಂಟ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರಿಗೆ ಬೇಸಿಕ್ ಟ್ರೈನಿಂಗ್, ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಕೊಡ್ತಾ ಇದ್ದೀವಿ. ಅದೊಂದು 8 ಗಂಟೆಗಳ ಕಾಲ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮನ್ನು ಕೊಡುವಂಥದ್ದು. ಸುಮಾರು ಒಂದು ಸ್ಕೂಲಿಗೆ ಹೋದರೆ ಅವರೊಂದು 4 ದಿವಸ, 5 ದಿವಸ ಅಥವಾ 1 ವಾರದವರೆಗೆ ಅದೇ ಸ್ಕೂಲಿನಲ್ಲಿ ಆ ಬಸ್ ಇರುತ್ತೆ, ಅಲ್ಲಿ ಆ ಟ್ರೈನಿಂಗನ್ನು ಕೊಡ್ತಾ ಇದ್ದೇವೆ. ಅದು ಈಗಾಗಲೇ ಆ ಬೇಸಿಕ್ ಟ್ರೈನಿಂಗನ್ನು ಕೂಡ ಕೊಟ್ಟಿದ್ದೇವೆ. ಅದರ